ಸ್ನೇಹಿತರೆ, ಪ್ರೀತಿಗಿಂತ ನಂಬಿಕೆ ಮುಖ್ಯ, ಭಕ್ತಿಗಿಂತ ನಂಬಿಕೆ ಮುಖ್ಯ. ನಂಬಿಕೆ ಇಲ್ಲ ಅಂದರೆ ಭಕ್ತಿನೂ ಅಷ್ಟೇ, ಪ್ರೀತಿನೂ ಅಷ್ಟೇ. ಹಾಗೆಯೇ ನಮ್ಮ ಭಾರತದಲ್ಲಿ ಇರುವಂತಹ ದೇವಾಲಯಗಳಲ್ಲಿರುವಂತಹ ಪವಾಡಗಳು, ಅಲ್ಲಿ ನಡೆಯುವಂತಹ ಪವಾಡಗಳ ಬಗ್ಗೆ ನಮಗೆ ನಂಬಿಕೆ ಇದ್ದರೆ ಮಾತ್ರ ಆ ದೇವರ ಮೇಲೆ ಭಕ್ತಿ ಇರುತ್ತದೆ ಹಾಗೂ ಪ್ರೀತಿ ಇರುತ್ತದೆ. ಇಂತಹ ಹಲವಾರು ಪವಾಡಗಳು ಇರುವಂತಹ ಒಂದು ದೇವಸ್ಥಾನದ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇದು ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯವಾಗಿದೆ. ಶಿವ ಮತ್ತು ಪಾರ್ವತಿಗೆ ಅರ್ಪಿತವಾದ ದೇವಾಲಯ ಇದಾಗಿದ್ದು, ಈ ದೇವಾಲಯದಲ್ಲಿರುವ ನಂದಿಯ ಪ್ರತಿಮೆಯು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತಿದೆ. ಪುರಾತತ್ವ ಸಮೀಕ್ಷೆ ಕೂಡ ಇದನ್ನು ದೃಢಪಡಿಸಿದೆ. ಇಲ್ಲಿಗೆ ಹೋಗುವ ಭಕ್ತರು ಇದನ್ನು ನಂಬಿದ್ದಾರೆ. ಆದ್ದರಿಂದಲೇ ಈ ದೇವಾಲಯದ ಮೇಲೆ ಅಷ್ಟೊಂದು ಭಕ್ತಿ ಪ್ರೀತಿ ಕೂಡ ಇದೆ. ಹಾಗಾದರೆ ಆ ದೇವಾಲಯ ಯಾವುದು? ನಂದಿಯ ಗಾತ್ರ ಹೆಚ್ಚಾಗಲು ಕಾರಣ ಏನು? ನಂದಿಯ ಗಾತ್ರ ಎಷ್ಟಿದೆ? ಈ ಪವಾಡ ಎಷ್ಟು ದಿನಗಳಿಂದ ನಡೆಯುತ್ತಿದೆ? ಈ ಎಲ್ಲ ವಿಚಾರಗಳ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಪವಾಡದ ದೇವಾಲಯದ ಹೆಸರು ಯಾಗಂಟಿ ಉಮಾಮಹೇಶ್ವರ ದೇವಾಲಯ. ಇದು ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿದೆ. ಈ ವಿಶೇಷ ಹಾಗೂ ವಿಶಿಷ್ಟ ದೇವಾಲಯದಲ್ಲಿನ ನಂದಿಯ ವಿಗ್ರಹವು ಪ್ರತಿನಿತ್ಯ ಗಾತ್ರದಲ್ಲಿ ಹೆಚ್ಚಾಗಿದ್ದು, ದೇವಾಲಯದ ಕಂಬಗಳನ್ನು ತೆಗೆಯುವಂತಾಗಿದೆ. ಇದರಿಂದಲೇ ಗೊತ್ತಾಗುತ್ತದೆ ಇಲ್ಲಿ ಯಾವುದೋ ಒಂದು ಅದ್ಭುತವಾದಂತಹ ಚಮತ್ಕಾರ ಅಥವಾ ಪವಾಡ ನಡೆಯುತ್ತಾ ಇದೆ ಅಂತೆ. ಅದಕ್ಕೆ ಹೇಳಿದೆ ಸ್ನೇಹಿತರೆ, ಇಲ್ಲಿ ಬರೀ ಪ್ರೀತಿ ಅಥವಾ ಭಕ್ತಿ ನಿಮಗೆ ಸಾಲದು, ಇದರ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಇದನ್ನು ನಂಬಿದರೆ ಮಾತ್ರ ಇಂತಹ ದೇವಸ್ಥಾನದ ಪವಾಡಗಳ ಬಗ್ಗೆ ನಿಮಗೆ ಅರಿವು ಆಗುತ್ತದೆ. ಯಾಗಂಟಿ ಉಮಾಮಹೇಶ್ವರ ದೇವಾಲಯ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 335 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ ಸುಮಾರು 383 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವನ್ನು ವೈಷ್ಣವ ಸಂಪ್ರದಾಯದ ಆಧಾರದ ಮೇಲೆ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ರಾಜರಾದಂತಹ ಹರಿಹರ ಬುಕ್ಕರಿಂದ ನಿರ್ಮಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಹೈದರಾಬಾದ್ನಿಂದ ಸುಮಾರು 308 ಕಿಲೋಮೀಟರ್ ದೂರದಲ್ಲಿದೆ. ಯಾಗಂಟಿ ಉಮಾಮಹೇಶ್ವರ ದೇವಾಲಯವು ಪ್ರಾಚೀನ ಕಾಲದ ಪಲ್ಲವರ, ಚೋಳರ, ಚಾಲುಕ್ಯರ ಮತ್ತು ವಿಜಯನಗರ ಆಡಳಿತಗಾರ ಸಂಪ್ರದಾಯವನ್ನು ಬಿಂಬಿಸುತ್ತದೆ. ಶಿವ ಮತ್ತು ಪಾರ್ವತಿ ವಿಗ್ರಹದ ಮುಂದೆ ಇರುವ ನಂದಿ ವಿಗ್ರಹವು ಮೊದಲಿಗಿಂತ ಈಗ ದೊಡ್ಡದಾಗಿದೆ ಎಂದು ಅಲ್ಲಿ ಸ್ಥಳೀಯರ ನಂಬಿದ್ದಾರೆ. ಪ್ರತಿ 20 ವರ್ಷಗಳೊಮ್ಮೆ ನಂದಿಯ ಪ್ರತಿಮೆಯು 1 ಇಂಚುವಷ್ಟು ಬೆಳೆಯುತ್ತಾ ಇದೆ. ಇದನ್ನು ವಿಜ್ಞಾನಿಗಳು ಸಹಿತ ದೃಢಪಡಿಸಿದ್ದಾರೆ ಎಂದು ನಂಬಲಾಗಿದೆ. ನಂದಿಯ ವಿಗ್ರಹವು ಕೆತ್ತಿದ ಕಲ್ಲಿನ ಸ್ವರೂಪವೇ ಅಂತಹದ್ದು ಎಂದು ಇಲ್ಲಿರುವ ಭಕ್ತರ ಹಾಗೂ ಪೂಜಾರಿಗಳು ಅಭಿಪ್ರಾಯ ಪಡುತ್ತಾರೆ. ಇನ್ನೊಂದು ಈ ದೇವಾಲಯದ ವಿಶೇಷ ಏನೆಂದರೆ, ಇಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಅರ್ಧನಾರೀಶ್ವರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇಲ್ಲಿಯ ವಿಗ್ರಹವನ್ನು ಕೇವಲ ಕಲ್ಲಿನಿಂದ ಕೆತ್ತಲಾಗಿದೆ.
ಶಿವನನ್ನು ಇಲ್ಲಿ ಶಿವಲಿಂಗ ರೂಪದಲ್ಲಿ ಪೂಜಿಸಲಾಗುವುದಿಲ್ಲ, ಬದಲಾಗಿ ಪ್ರತಿಮೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಆದ್ದರಿಂದಲೇ ಯಾಗಂಟಿಯ ಉಮಾಮಹೇಶ್ವರ ದೇವಾಲಯ ಇಡೀ ಜಗತ್ತಿನಲ್ಲಿ ಒಂದು ವಿಶೇಷವಾದಂತಹ ದೇವಾಲಯವಾಗಿದೆ. ಬಹುಶಃ ಶಿವನನ್ನು ಪ್ರತಿಮೆಯ ರೂಪದಲ್ಲಿ ಪೂಜಿಸುವ ಮೊಟ್ಟ ಮೊದಲ ದೇವಾಲಯ ಇದಾಗಿದೆ ಎಂದು ನಂಬಲಾಗಿದೆ. ಸುಂದರವಾದ ನೈಸರ್ಗಿಕ ದೃಶ್ಯಗಳಿಂದ ಆವೃತ್ತವಾಗಿರುವ ಈ ದೇವಾಲಯ ಅತ್ಯಂತ ರಮಣೀಯವಾಗಿದೆ. ಈ ದೇವಾಲಯದಲ್ಲಿ ಪುಷ್ಕರಣಿ ಎನ್ನುವ ಪವಿತ್ರ ನೀರು ನಿರಂತರವಾಗಿ ಹರಿಯುತ್ತದೆ. ಈ ಪುಷ್ಕರಣಿಯಲ್ಲಿ ಎಲ್ಲಿಂದ ನೀರು ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಎಂದು ಗೊತ್ತೇ ಇಲ್ಲ. ಇದೊಂದು ಗುಪ್ತಗಾಮಿನಿಯಾಗಿ ಹರಿಯುವಂತಹ ನೀರಾಗಿದೆ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ರೋಗ ರುಜಿನಗಳು ಮಾಯವಾಗುತ್ತದೆ ಎಂದು ಭಕ್ತರ ಅತ್ಯಂತ ನಂಬಿಕೆಯಾಗಿದೆ.